ಇವತ್ತು ಡೇಟ್ ಬಂದುಬಿಟ್ಟು ಜುಲೈ 26 ಶುಕ್ರವಾರ. ನಿಮಗೆ ಗೊತ್ತಿರೋ ಹಾಗೆ ಶುಕ್ರವಾರದೊತ್ತು ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಇರುತ್ತೆ. ನಾನು ಅದನ್ನು ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ದೆ. ಇದು ನೋಡಿ ಎಂಟೈರ್ಲಿ ಇಂಟ್ರಾಡೇ ಟ್ರೇಡು. ನನಗೆ ಅಪ್ರಾಕ್ಸಿಮೇಟ್ಲಿ 4-4.5 ಸಾವಿರ ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ. ನೋಡಿ, ಈ ವಿಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಕಲಿತೀರಾ ಅಂದರೆ ಪ್ರಾಫಿಟ್ ಲಾಸ್ ಅಲ್ಲ. ಈ ವಿಡಿಯೋದಲ್ಲಿ ನಾವು ಏನು ಕಲಿತೀವಿ ಅಂದರೆ ರಿಸ್ಕ್ ಡಿಫೈನ್ಡ್ ಆಪ್ಷನ್ ಸ್ಟ್ರಾಟಜಿ ಮಾಡೋದು ಹೇಗೆ, ಇದು ಮೊದಲನೇದು. ಎರಡನೇದು ಬಂದುಬಿಟ್ಟು ಮಾರ್ಕೆಟಲ್ಲಿ ನಮ್ಮ ಪರವಾಗಿ ಅಥವಾ ನಮ್ಮ ಎಗೇನೆಸ್ಟ್ ಹೋದಾಗ ನಾವು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಓಕೆ, ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ನೀವು ನೋಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಮೂರನೇದು ಬಂದುಬಿಟ್ಟು ರಿಸ್ಕ್ ರಿವಾರ್ಡನ್ನು ನಾವು ಹೇಗೆ ಮೇಂಟೈನ್ ಮಾಡೋದು. ಈ ರಿಸ್ಕ್ ರಿವಾರ್ಡನ್ನು ಮೇಂಟೈನ್ ಮಾಡೋದು ಅಂದರೆ ಹೇಗೆ ನೋಡಿ, ನಾವು ಒಂದು ಟ್ರೇಡ್ ತೊಗೊಂಡಾಗ ನಾವು ಮ್ಯಾನೇಜ್ ಮಾಡಬೇಕಾಗಿರೋದು ಏನು ಅಂದರೆ ರಿಸ್ಕ್ ರಿವಾರ್ಡ್ ಅಷ್ಟೇ. ಓಕೆ, ನಾವೊಂದು ಕ್ಯಾಂಡಲ್ ನೋಡ್ಕೊಬಿಟ್ಟು ಈ ಕ್ಯಾಂಡಲಿಂದ ಮೇಲ್ಗಡೆ ಹೋದರೆ ಬೈ ಮಾಡ್ತೀನಿ, ಕ್ಯಾಂಡಲ್ ಕೆಳಗಡೆ ಬಂದರೆ ಸೆಲ್ ಮಾಡ್ತೀನಿ, ಇಲ್ಲಿದೆ ಎರಡು ಸೆಲ್ ಮಾಡ್ತೀನಿ, ಈ ಥರ ಎಲ್ಲ ವರ್ಕ್ ಆಗೋಲ್ಲ. ನೀವು ಸ್ಟ್ರಾಟಜಿ ತೊಗೋಬೇಕಾದ್ರೆ ನಿಮ್ಮದೊಂದು ಅಸಂಪ್ಷನ್ ಇರುತ್ತೆ ಮಾರ್ಕೆಟಿಂದು, ನಾನು ಈ ಸ್ಟ್ರಾಟಜಿನ ಏನಕ್ಕೆ ಡಿಪ್ಲಾಯ್ ಮಾಡ್ತೀನಿ ಅಂತ. ಒನ್ಸ್ ವಿ ಟೇಕ್ ಎ ಟ್ರೇಡ್, ಓಕೆ, ನಾವು ಆ ಸ್ಟ್ರಾಟಜಿ ಡಿಪ್ಲಾಯ್ ಮಾಡಿದ ಮೇಲೆ ನಾವು ಒಂದೊಂದೇ ಕ್ಯಾಂಡಲ್ ನೋಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹಾಗೆ ಒಂದು 100 ಲೈನ್ ಹಾಕ್ಕೊಂಡು ಚಾರ್ಟಲ್ಲಿ ಕೂತ್ಕೊಂಡ್ರು ಅದರಿಂದ ದುಡ್ಡು ಮಾಡೋದಕ್ಕಾಗಲ್ಲ. ನಾವು ಸ್ಟ್ರಾಟಜಿನ ಹಾಕ್ಬೇಕಾದ್ರೆ ನಮಗೆ ಗೊತ್ತಿರಬೇಕು ಏನಕ್ಕೆ ಹಾಕ್ತಿದ್ದೀವಿ ಅಂತ. ಅದಾದ ನಂತರ ನಾವು ಆ ಸ್ಟ್ರಾಟಜಿ ಇರುತ್ತಲ್ಲ ಅದರಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಓಕೆ, ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ಅದನ್ನು ಲೈವ್ ಆಗಿ ಕಲಿತೀರಾ. ಹಾಗೆ ನಾಲ್ಕನೇದು ಪ್ರಾಬಬ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದೆ. ಓಕೆ, ಅದು ಮಿಸ್ಟೇಕ್ ಏನಂದರೆ ನಾನು ಆರ್ಡ್ರ್ಗಳನ್ನ ಕ್ಲೋಸ್ ಮಾಡಬೇಕಾದ್ರೆ ಬ್ಯಾಸ್ಕೆಟ್ ಆರ್ಡ್ರ್ ಪಂಚ್ ಮಾಡಿದೆ. ಅದರಲ್ಲಿ ಬೈ ಮಿಸ್ಟೇಕು ನಾನು ಪ್ರೈಸ್ನ ರಾಂಗ್ ಇಟ್ಟಿದ್ದೆ. ಆ ಒಂದೇ ಒಂದು ಮಿಸ್ಟೇಕಿಂದ ನನಗೆ 1500 ರೂಪಾಯಿ ಲಾಸ್ ಆಯಿತು. ಇದೆಷ್ಟು ಫ್ಯೂ ಸೆಕೆಂಡ್ಸಲ್ಲಿ, 1-2 ಸೆಕೆಂಡ್ ಮಿಸ್ಟೇಕ್. ಓಕೆ, ಅದರಿಂದ ನನಗೆ 1500 ರೂಪಾಯಿ ಲಾಸ್ ಆಯಿತು. ನೋಡಿ, ಇದು ಪಾರ್ಟ್ ಆಫ್ ಟ್ರೇಡಿಂಗು. ಆದರೆ ನೀವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಈ ಮಿಸ್ಟೇಕ್ಸ್ ಮಾಡಿದ್ದೀನಲ್ಲ ಇದನ್ನು ನೀವು ಮಾಡಬೇಡಿ. ಹಾಗೆ ನೋಡಿ, ಇಲ್ಲಿ 2 ಆರ್ಡ್ರ್ ರನ್ ಆಗ್ತಾಯಿದೆ ನೋಡಿ, ಅವು 0 ಆಗಿದೆ. ಸೊ ಇದನ್ನು ಅಟ್ ದ ಅವರೇಜಿಂಗ್ ಟೈಮು ನಾನು ನೇಕೆಡ್ ಸೆಲ್ ಮಾಡಿಕೊಂಡೆ. ನೀವು ಇದನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಮಾಡಿ. ಸೊ ಈ ವಿಡಿಯೋದಲ್ಲಿ ಬೇಸಿಕಲಿ ಸ್ಟ್ರಾಟಜಿಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು, ಅಡ್ಜಸ್ಟ್ಮೆಂಟ್ ಅಥವಾ ಫೈರ್ ಫೈಟಿಂಗ್ ಹೇಗೆ ಮಾಡೋದು, ಹಾಗೆ ರಿಸ್ಕ್ ರಿವಾರ್ಡ್ನ ಮ್ಯಾನೇಜ್ ಮಾಡೋದು ಹೇಗೆ. ನೀವು ಚಾರ್ಟ್ ಕ್ಯಾಂಡಲ್ ಬೈ ಕ್ಯಾಂಡಲ್ ನೋಡೋ ಅವಶ್ಯಕತೆ ಇರಲ್ಲ. ಓಕೆ, ಹಾಗೆ ನಾನು ಮಾಡಿರೋ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಈಗ ಸಮಯ ಬಂದುಬಿಟ್ಟು 10 ಗಂಟೆ 11 ನಿಮಿಷ ಆಗಿದೆ. ಈ ಬಾಟಮ್ ಕಾರ್ನಲ್ಲಿ ನೋಡ್ಬೋದು. ನೋಡಿ, ಈ ಸೆನ್ಸೆಕ್ಸಲ್ಲಿ ನಾನು ಒಂದು ಟ್ರೇಡ್ ತೊಗೊಂಡಿದ್ದೀನಿ. ಈ ಟ್ರೇಡ್ನ ನಾವು ಬ್ರೋಕನ್ ವಿಂಗ್ ಬಟರ್ಫ್ಲೈ ಅಂತ ಕರಿತೀವಿ. ಸೊ ಇದು ಕಂಪ್ಲೀಟ್ಲಿ ರಿಸ್ಕ್ ಡಿಫೈನ್ಡ್ ಆಪ್ಷನ್ ಸ್ಟ್ರಾಟಜಿ. ಕರೆಂಟ್ಲಿ ನೋಡ್ಬೋದು ನಮಗೆ ಯಾವುದೇ ಥರ ಪ್ರಾಫಿಟ್ ಅಥವಾ ಲಾಸು ಎರಡೂ ಆಗಿಲ್ಲ. ಈ ಟ್ರೇಡ್ ಬಂದುಬಿಟ್ಟು ನಾನು 9:51ಕ್ಕೆ ತೊಗೊಂಡಿದ್ದು. ಇದರ ಲಾಜಿಕ್ ಏನು ಅಂದರೆ, ನನ್ನ ಎಕ್ಸ್ಪೆಕ್ಟೇಷನ್ ಏನಂದರೆ ಮಾರ್ಕೆಟ್ ಇನ್ನೂ ಒಂದು ಸ್ವಲ್ಪ ಮೇಲ್ಗಡೆ ಹೋಗ್ಬೋದು. ಸೊ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋದರೆ ಏನಾಗುತ್ತೆ ಅಂದರೆ ನನಗೆ ಈ ಟ್ರೇಡಲ್ಲಿ ಪ್ರಾಫಿಟ್ ಆಗುತ್ತೆ. ನೋಡಿ, ಮಾರ್ಕೆಟ್ ಏನಾದ್ರು ಕೆಳಗಡೆ ಹೋದರೆ ಈ ಸ್ಟ್ರಾಟಜಿನಲ್ಲಿ ಆಗೋ ಲಾಸ್ ಇದೆಯಲ್ಲ ಅದು ತುಂಬ ಚಿಕ್ಕದಾಗಿದೆ. ನಾನು ನಿಮಗೆ ಪೇ ಆಫ್ ಡಯಾಗ್ರಾಮಲ್ಲಿ ತೋರಿಸ್ತೀನಿ. ನೋಡಿ, ಮಾರ್ಕೆಟ್ ಏನಾದ್ರು ಕೆಳಗಡೆ ಹೋಯಿತು ಅಂದರೆ ಇದರಲ್ಲಿ ನನಗೆ 900 ಚಿಲ್ಲರೆ ಲಾಸ್ ಆಗುತ್ತೆ. ಓಕೆ, ದಟ್ ಈಸ್ ಮೈ ಮ್ಯಾಕ್ಸಿಮಮ್ ಲಾಸ್ ಆನ್ ದ ಡೌನ್ ಸೈಡ್. ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 15,000 ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 9,000 ಇದೆ. 8,900 ಅಂದರೆ ಅಪ್ರಾಕ್ಸಿಮೇಟ್ಲಿ 9,000 ಅಂದ್ಕೊಳ್ಳಿ. ನೋಡಿ, ಈ 9,000 ಲಾಸ್ ಯಾವಾಗ ಆಗುತ್ತೆ ಅದು ನಿಮಗೆ ಗೊತ್ತಿರಬೇಕು. ಇದು 18,300 ಇದೆಯಲ್ಲ ಸೆನ್ಸೆಕ್ಸ್, ಅಲ್ಲಿ ಎಕ್ಸ್ಪೈರ್ ಆದರೆ ಮಾತ್ರ ಆಗುತ್ತೆ. ಅದು 3 ಗಂಟೆ ಟೈಮಲ್ಲಿ. ಈಗ ಉದಾಹರಣೆಗೆ ನೋಡಿ, ಈಗ ಸಡನ್ನಾಗಿ 18,300 ಹತ್ರಕ್ಕೆ ಬಂದುಬಿಡ್ತು ಅಂದ್ಕೊಳ್ಳಿ. ಸೊ ನನಗೆ ಇಷ್ಟು ಲಾಸ್ ಆಗುತ್ತಾ? ಇಲ್ಲ, ನನಗೊಂದು 1,500-2,000 ರೂಪಾಯಿ ಲಾಸ್ ಆಗಿರುತ್ತೆ ಅಷ್ಟೇ. ಓಕೆ, ದಟ್ ಹ್ಯಾಪನ್ಸ್ ಓನ್ಲಿ ಅರೌಂಡ್ 3 o'clock. ಓಕೆ, ಈಗ ಮಾರ್ಕೆಟ್ ಇದೆಯಲ್ಲ ಈ 80,550ರಲ್ಲಿದೆ. ಈಗ ಸಡನ್ನಾಗಿ ಏನಾದ್ರು 80,800 ಚಿಲ್ಲರೆಗೆ ಬಂತು ಅಂದ್ಕೊಳ್ಳಿ, ನಾವು ಈ ಟ್ರೇಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ನಮಗೆ ಮ್ಯಾಕ್ಸಿಮಮ್ ಲಾಸ್ ಇರೋದಲ್ಲಿ ಅಪ್ ಸೈಡಲ್ಲಿ, ನಾಟ್ ಆನ್ ದ ಡೌನ್ ಸೈಡ್. ಸೊ ಹಾಗಾಗಿ ಮಾರ್ಕೆಟು ಸಡನ್ನಾಗಿ ಮೂವ್ಮೆಂಟ್ ಕೊಟ್ಟರೆ ನಾವು ಅದರಲ್ಲಿ ಪ್ರಾಫಿಟಲ್ಲಿ ಇರ್ತೀವಿ. ಆ ಸಣ್ಣ ಪ್ರಾಫಿಟನ್ನೇ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದು ನಾವು ಪ್ರಾಫಿಟ್ಗೋಸ್ಕರ ಎಲ್ಲ ಕ್ಲೋಸ್ ಮಾಡೋದು, ಮೇಲ್ಗಡೆ ರಿಸ್ಕನ್ನ ಹ್ಯಾಂಡಲ್ ಮಾಡೋದಕ್ಕೆ ಕ್ಲೋಸ್ ಮಾಡ್ತೀವಿ. ಇಫ್ ಇನ್ ಕೇಸ್ ಫಾಸ್ಟಾಗಿ ಒಂದು 300-400 ಪಾಯಿಂಟ್ ಮೇಲ್ಗಡೆ ಹೋಯ್ತು, ಇಲ್ಲ ನಿಧಾನಕ್ಕೆ ಹೋಗ್ತಾ ಇದೆ ಅಂದರೆ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ವಿ ಕ್ಯಾನ್ ಹೋಲ್ಡ್ ಆನ್ ಟು ದಿಸ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ. ಈಗ ಸಮಯ ಬಂದುಬಿಟ್ಟು 11 ಗಂಟೆ 2 ನಿಮಿಷ ಆಗಿದೆ. ಇಲ್ಲಿ ಬಾಟಮ್ ಕಾರ್ನಲ್ಲಿ ನೋಡ್ಬೋದು. ನೋಡಿ, ಮಾರ್ಕೆಟ್ ಬಂದುಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಈಗ ಸೆನ್ಸೆಕ್ಸ್ ಬಂದುಬಿಟ್ಟು 80,662 ಇದೆ. ಓಕೆ, ಸೊ ಈಗ ನಾನೊಂದು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಐ ವಿಲ್ ಶೋ ವಾಟ್ ಈಸ್ ದ ಅಡ್ಜಸ್ಟ್ಮೆಂಟ್. ನೋಡಿ, ಈ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ನಮ್ಮ ಪೇ ಆಫ್ ಡಯಾಗ್ರಾಮ್ ಯಾವ ಥರ ಇದೆ ಅದನ್ನು ಒಂದ್ಸತಿ ಚೆಕ್ ಮಾಡೋಣ. ನೋಡಿ, ಇಲ್ಲಿ 2 ಇಂಪಾರ್ಟೆಂಟ್ ಥಿಂಗು. ಮ್ಯಾಕ್ಸಿಮಮ್ ಲಾಸ್ ಇದೆಯಲ್ಲ ಈಗ ಎಷ್ಟಿದೆ ಈ ಟ್ರೇಡಲ್ಲಿ? 900 ರೂಪೀಸ್ ಇದೆ. ಪ್ರೀವಿಯಸ್ಲಿ ಇದು ಎಷ್ಟಿತ್ತು? 9,000 ಇತ್ತು. 9,000ದಿಂದ ಈಗ 900 ರೂಪಾಯಿ ಬಂದಿದೆ ಮ್ಯಾಕ್ಸಿಮಮ್ ಲಾಸ್. ಹಾಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ ಈ ಟ್ರೇಡಲ್ಲಿ? 11,000. ಪ್ರೀವಿಯಸ್ಲಿ ಎಷ್ಟಿತ್ತು? 15,000 ಇತ್ತು. ಓಕೆ, ಸೊ ಮ್ಯಾಕ್ಸಿಮಮ್ ಪ್ರಾಫಿಟಲ್ಲಿ 4,000 ಕಡಿಮೆ ಆಗಿದೆ.
ಹಾಗೆಯೇ ಮ್ಯಾಕ್ಸಿಮಮ್ ಲಾಸ್ ಇತ್ತಲ್ಲ 9,900 ರೂಪಾಯಿ ಬಂದಿದೆ. ಅಂದರೆ 81,300 ಮೇಲೆ ಏನಾದ್ರು ಕ್ಲೋಸ್ ಆದರೆ ನಮಗೆ 9,000 ರೂಪಾಯಿ ಲಾಸ್ ಆಗ್ತಾಯಿತ್ತು. ಆದರೆ ಈಗ ಮಾರ್ಕೆಟ್ ಎಷ್ಟೇ ಮೇಲೆ ಹೋಗಲಿ ಇದರಲ್ಲಿ ನಮಗೆ 3,000 ರೂಪಾಯಿ ಪ್ರಾಫಿಟ್ ಆಗುತ್ತೆ ಎಷ್ಟೇ ಮೇಲಕ್ಕೆ ಹೋದ್ರೂ. ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 11,000 ಇದೆ. ಆ 11,000 ಯಾವಾಗ ಆಗುತ್ತೆ ಅಂದರೆ ಮಾರ್ಕೆಟು 81,000ದಲ್ಲಿ ಎಕ್ಸ್ಪೈರ್ ಆದರೆ ನಮಗೆ 11,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ನಾವು 11,000 ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾವು ಇದರಲ್ಲಿ 4,000 ಬಂದ್ರೂ ಕ್ಲೋಸ್ ಮಾಡ್ಬೋದು. ಏನಕ್ಕೆ ಅಂದರೆ ನಾವು ಇದಕ್ಕೆ ಯೂಸ್ ಮಾಡಿರೋ ಕ್ಯಾಪಿಟಲ್ ಎಷ್ಟು 2 ಲಕ್ಷ. 2 ಲಕ್ಷಕ್ಕೆ 4,000 ಅಂದ್ರೇನು ನಿಮಗೆ 2% ರಿಟರ್ನ್ ಇದ್ದಾಗೆ. ಓಕೆ, ಸೊ ಇದರಲ್ಲಿ ಏನಾದ್ರು 4,000 ಬಂದರೆ ನಾವು ಪ್ರಾಫಿಟನ್ನು ಬುಕ್ ಮಾಡಿ ಕ್ಲೋಸ್ ಮಾಡ್ಬೋದು. ಇದರಲ್ಲಿ ನಮಗೆ ಲಾಸ್ ಆಗೋದಿದೆಯಲ್ಲ ವೆರಿ ಅನ್ಲೈಕ್ಲಿ. ಲಾಸ್ ಆಗಬೇಕು ಅಂದರೆ ಮಾರ್ಕೆಟ್ ಕೆಳಗಡೆ ಹೋಗಬೇಕು. ಅಟ್ ದ ಸೇಮ್ ಟೈಮ್ ನಾವು ಏನು ಕ್ಲೋಸ್ ಮಾಡದೇ ಇದ್ದರೆ ಮಾತ್ರ ಲಾಸ್ ಆಗುತ್ತೆ. ಇಲ್ಲ ಅಂದರೆ ನಮಗೆ ಕೆಳಗಡೆ ಇದೆಯಲ್ಲ 900 ರೂಪಾಯಿದು ಲಾಸು, ಅದು ವೆರಿ ಅನ್ಲೈಕ್ಲಿ ಟು ಹ್ಯಾಪನ್. ಈಗ ಸಮಯ ಬಂದುಬಿಟ್ಟು 12:41 ಆಗಿದೆ. ನೀವು ಬಾಟಮ್ ಕಾರ್ನಲ್ಲಿ ನೋಡ್ಬೋದು. ನೋಡಿ, ನಮ್ಮ ಈ ಟ್ರೇಡಲ್ಲಿ 3,500 ಅಪ್ರಾಕ್ಸಿಮೇಟ್ಲಿ ನಮಗೆ ಪ್ರಾಫಿಟ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಇದೆಯಲ್ಲ ತುಂಬ ರನ್ನಪ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಸೆನ್ಸೆಕ್ಸ್ ಇದೆಯಲ್ಲ ನೋಡಿ, ಹ್ಯೂಜ್ ಕ್ಯಾಂಡಲ್ ಇದೆಯಲ್ಲ, ಇದು ಅರೌಂಡ್ ಒಂದು 200 ಪಾಯಿಂಟ್ ಕ್ಯಾಂಡಲ್, 150-200 ಪಾಯಿಂಟ್ ಕ್ಯಾಂಡಲ್. ಓಕೆ, ಸೊ ಮಾರ್ಕೆಟ್ ತುಂಬ ಬುಲಿಶ್ ಸೈನ್ನ ತೋರಿಸ್ತಾ ಇದೆ. ನೋಡಿ, ನಾವು ಈ ಟ್ರೇಡಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಈ ಅಡ್ಜಸ್ಟ್ಮೆಂಟ್ ಏನು, ಮೇಲ್ಗಡೆ ರಿಸ್ಕ್ ಇತ್ತಲ್ಲ, ಮೇಲ್ಗಡೆ ರಿಸ್ಕನ್ನು ಕಂಪ್ಲೀಟಾಗಿ ಕಟ್ ಮಾಡಿದ್ವಿ. ನೋಡಿ, ಇಫ್ ಇನ್ ಕೇಸ್ ನಾವು ಅದು ಮಾಡದೇ ಹೋಗಿದ್ರೆ ಏನಾಗಿರೋದು ಅಂದರೆ ನಮಗೆ ಮೇಲ್ಗಡೆ 9,000 ರೂಪಾಯಿ ಲಾಸ್ ಆಗ್ತಾಯಿತ್ತಲ್ಲ. ಆಫ್ಕೋರ್ಸ್ ನಮಗೀಗ 9,000 ರೂಪಾಯಿ ಎಲ್ಲ ನಮ್ಗೆ ಯಾವುದೇ ಥರ ಲಾಸ್ ಆಗಿರ್ತಿರ್ಲಿಲ್ಲ ಈ ಅಡ್ಜಸ್ಟ್ಮೆಂಟ್ ಮಾಡದೇ ಹೋಗಿದ್ರು. ಆದರೆ ಈ ಅಡ್ಜಸ್ಟ್ಮೆಂಟ್ ಮಾಡಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ನಮಗೆ ಪ್ರಾಫಿಟು ಜಾಸ್ತಿ ಆಗಿದೆ. ಅಟ್ ದ ಸೇಮ್ ಟೈಮ್ ನಾವು ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಏನಕ್ಕೆ ಅಂದರೆ ನಮಗೆ ಮೇಲೆ ಎಷ್ಟೇ ಹೋಗಲಿ ಯಾವುದೇ ಥರ ರಿಸ್ಕ್ ಇಲ್ಲ. ನಮಗೆ ರಿಸ್ಕ್ ಇರೋದು ಡೌನ್ ಸೈಡು, ಅದು ಎಷ್ಟು ಬರೀ 900 ರೂಪೀಸ್. ಓಕೆ, ನೋಡಿ, ಲಾಜಿಕಲಿ ನೋಡೋದಾದರೆ ನಾವು ಈ ಟ್ರೇಡ್ನ ಕ್ಲೋಸ್ ಮಾಡಿದ್ರು 3,500 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಓಕೆ, ಅದನ್ನು ಮಾಡ್ಬೋದು. ಏನಕ್ಕೆ ಅಂದರೆ ನಾವು ಇದಕ್ಕೆ ಕ್ಯಾಪಿಟಲ್ ಎಷ್ಟು ಯೂಸ್ ಮಾಡಿದ್ವಿ, ಬರೀ 2 ಲಕ್ಷ ಮಾತ್ರ ಯೂಸ್ ಮಾಡಿದ್ವಿ. ನೀವು ಪರ್ಸೆಂಟೇಜ್ ವೈಸಲ್ಲಿ ನೋಡೋದಾದ್ರೂ ನಮ್ಗೆ ಆಲ್ರೆಡಿ 2% ರಿಟರ್ನ್ಸ್ ಬಂದುಬಿಟ್ಟಿದೆ. ಆದರೆ ಈ ಟ್ರೇಡ್ನ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಮಾರ್ಕೆಟು ತುಂಬ ಬುಲಿಶ್ ಇದೆ. ಓಕೆ, ಸೊ ನಮಗೆ ಅಪ್ಸೈಡಲ್ಲಿ ಯಾವುದೇ ರಿಸ್ಕ್ ಇಲ್ಲ. ಬೈ ಚಾನ್ಸ್ ಏನಾದ್ರು ಮಾರ್ಕೆಟು 81,000 ನಾವು ಸೆಲ್ ಲೆಗ್ ಇದೆಯಲ್ಲ, ಈ ಸೆಲ್ ಲೆಗ್ ಹತ್ರನ 1 ಅವರ್ 1.5 ಅವರ್ ಸ್ಪೆಂಡ್ ಮಾಡಿದ್ರು ನಮಗೆ ಇದರಲ್ಲಿ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ಸೊ ವಿ ವಿಲ್ ವೆಯ್ಟ್. ಎನಿವೇ ಈ ಟ್ರೇಡಲ್ಲಿ ಜಾಸ್ತಿ ರಿಸ್ಕ್ ಇಲ್ಲ, ನಾವು ವೆಯ್ಟ್ ಮಾಡ್ಬೋದು. ಈಗ ಸಮಯ ಬಂದುಬಿಟ್ಟು 1:33 ಆಗಿದೆ. ಮಾರ್ಕೆಟ್ ಇದೆಯಲ್ಲ ಹ್ಯೂಜ್ ರನ್ ಅಪ್ ಆಗಿದೆ. ಸೊ ಈಗ ಸೆನ್ಸೆಕ್ಸ್ ಬಂದುಬಿಟ್ಟು 81,200 ಹತ್ರ ನಡೀತಾ ಇದೆ. ನೋಡಿ, ಇದು ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ ನಮಗೆ ಈ ಟ್ರೇಡಲ್ಲಿ 3,000 ಮಾತ್ರ ಪ್ರಾಫಿಟ್ ಬರುತ್ತೆ. ಓಕೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಸ್ವಲ್ಪ 100-200 ಪಾಯಿಂಟ್ ಕೆಳಗಡೆ ಬಂದರೆ ಸೆನ್ಸೆಕ್ಸಲ್ಲಿ ನಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ಮಾರ್ಕೆಟ್ ಹಿಂಗೆ ರನ್ನಪ್ ಆಯಿತು ಅಂದ್ಕೊಳ್ಳಿ, ಆವಾಗ ನಾವು ಈ ಟ್ರೇಡ್ಗಳನ್ನ ಕ್ಲೋಸ್ ಮಾಡಲ್ಲ. ಈ ಟ್ರೇಡ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೇನು 3,000 ಬರಬೇಕೋ ಅದು ಬರುತ್ತೆ ಯಾವಾಗ ಮಾರ್ಕೆಟ್ ಹಿಂಗೆ ಮೇಲ್ಗಡೆ ಹೋಗ್ತಾ ಇದ್ರೆ. ಇಫ್ ಇನ್ ಕೇಸ್ ಮಾರ್ಕೆಟಲ್ಲಿ ಏನಾದ್ರು ಒಂದು 100-150 ಪಾಯಿಂಟು ಡಿಪ್, 100-150 ಪಾಯಿಂಟ್ ಅಂದರೆ ನಾನು ಸೆನ್ಸೆಕ್ಸ್ದು ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಸೆನ್ಸೆಕ್ಸ್ದು ಟ್ರೇಡ್ ತೊಗೊಂಡಿರೋದು. ಓಕೆ, ಇದರಲ್ಲಿ 100-150 ಪಾಯಿಂಟ್ ಡಿಪ್ ಅಂದರೆ ಸೊ ಈ ಪ್ರಾಫಿಟ್ ಇದೆಯಲ್ಲ, ಈ ಪ್ರಾಫಿಟಲ್ಲಿ ಜಾಸ್ತಿ ಆಗುತ್ತೆ. ಆ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಈ ಟ್ರೇಡ್ನ ನಾವು ಕ್ಲೋಸ್ ಮಾಡ್ಬೋದು. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ನೋಡಿ, ಇದು 81,000 ಕಾಲಿತ್ತಲ್ಲ, ಈ ಆರ್ಡ್ರನ್ನ ಲಿಮಿಟ್ ಆರ್ಡ್ರಲ್ಲಿ ಪಂಚ್ ಮಾಡಿದ್ದೆ. ಸೊ ಮಾರ್ಕೆಟ್ ಆ ಪ್ರೈಸಲ್ಲಿ ಸಿಗಲಿಲ್ಲ. ಸೊ ಅದರಿಂದ ನೋಡಿ ನಾನು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಇದರಲ್ಲಿ 1,500 ರೂಪಾಯಿ ಲಾಸ್ ಆಗಿದೆ. ಓಕೆ, ನನಗೆ ಈ ಆರ್ಡರ್ ಪಂಚ್ ಮಾಡಬೇಕಾದ್ರೆ ಎಷ್ಟಿತ್ತು, ಅರೌಂಡ್ 4,300 ರೂಪೀಸ್ ಪ್ರಾಫಿಟ್ ಇತ್ತು. ಓಕೆ, ಜಸ್ಟ್ ಬಿಕಾಸ್ ಆಫ್ ದಿಸ್ ಮಿಸ್ಟೇಕ್ ಓಕೆ 1,500 ರೂಪೀಸ್ ಲಾಸ್ ಆಗಿದೆ. ಓಕೆ, ನೀವು ಬ್ಯಾಸ್ಕೆಟ್ ಆರ್ಡರ್ ಮಾಡಬೇಕಾದ್ರೆ ಲಿಮಿಟ್ ಪ್ರೈಸ್ನ ಸೆಟ್ ಮಾಡ್ತಿರಲ್ಲ, ಸೊ ಎಲ್ಲಿ ಸೆಟ್ ಮಾಡಿದ್ದೀರಾ ಅದು ನೋಡಿಕೊಂಡು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಇಫ್ ಯು ಡೂ ದ ಮಿಸ್ಟೇಕ್ ಲೈಕ್ ಮೀ, ನೋಡಿ ಒಂದು ಸಣ್ಣ ಮಿಸ್ಟೇಕು 1,500 ರೂಪಾಯಿ ಲಾಸ್ ಆಗಿದೆ. ದಿಸ್ ಇಸ್ ಅ ಪಾರ್ಟ್ ಆಫ್ ಟ್ರೇಡಿಂಗ್, ಏನೂ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನಾವು ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಈಗ ಸಮಯ ಬಂದುಬಿಟ್ಟು 3:17 ಆಗಿದೆ. ಈ ಬಾಟಮ್ ಕಾರ್ನಲ್ಲಿ ನೋಡ್ಬೋದು. ನೋಡಿ, ನಮಗೆ ಈಗ ಅರೌಂಡ್ 4,500 ರೂಪಾಯಿ ಪ್ರಾಫಿಟ್ ಆಗುತ್ತೆ. 4,300 ಆಗಿದೆ. ಇವಿದೆಯಲ್ಲ, ಸೊ ಇವೆರಡೂ ಝೀರೋ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮಗೆ 4,500 ರೂಪಾಯಿ ಪ್ರಾಫಿಟ್ ಆಗುತ್ತೆ. ನೋಡಿ, ಇದು ಆರೆಂಜಿಂಗಲ್ಲಿ ನೇಕೆಡ್ ಸೆಲ್ಲಿಂಗ್ ಮಾಡಿದ್ದೀನಿ. ಇದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಇದರ ರಿಸ್ಕ್ ರಿವಾರ್ಡ್ ಎರಡೂ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಇದನ್ನು ಮಾಡೋದಕ್ಕೆ ಹೋಗಬೇಡಿ. ನೋಡಿ, ನಾನು ಇನಿಷಿಯಲಿ ಯಾವ ಥರ ಸ್ಟ್ರಾಟಜಿ ಮಾಡಿದೆ, ಅದಕ್ಕೆ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಿದೆ, ಹಾಗೆ ಯಾವ ಥರ ರಿಸ್ಕ್ ಕಡಿಮೆ ಮಾಡ್ಕೊಂಬಂದೆ ನೋಡಿ, ಅದನ್ನು ನೀವು ಕಲ್ತ್ರೆ ಸಾಕು. ಓಕೆ, ಇದೆಯಲ್ಲ, ನೀವು ತುಂಬ ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ನೇಕೆಡ್ ಸೆಲ್ಲಿಂಗ್ ಮಾಡ್ತೀರಾ ಅಂದರೆ ನೀವು ಮಾಡ್ಬೋದು. ಬಟ್ ಇದರಲ್ಲಿ ಏನಿದೆ ಅಂದರೆ ನಿಮಗೆ ಪ್ರಾಫಿಟೇ ಆಗಲಿ ಲಾಸೇ ಆಗಲಿ ಎರಡೂ ದೊಡ್ಡದಾಗಿರುತ್ತೆ. ಸೊ ಅಟ್ ದಿಸ್ ಪಾಯಿಂಟ್ ನೀವು ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.